ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹಳ ಗಂಭೀರವಾದ ಆದರೆ ಬಹಳ ಉಪಯುಕ್ತವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಜ್ಯೋತಿಷ್ಯದಲ್ಲಿ ಡಾಕ್ಟರ್ ಯೋಗ. ಹಲವರು ಕೇಳುವ ಪ್ರಶ್ನೆ ಏನೆಂದರೆ, ನನ್ನ ಕುಂಡಲಿಯಲ್ಲಿ ಡಾಕ್ಟರ್ ಯೋಗ ಇದೆ, ನಾನು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬಹುದೇ, ಡಾಕ್ಟರ್ ಆಗುವ ಸೂಚನೆ ಜಾತಕದಲ್ಲಿ ಹೇಗೆ ಗೊತ್ತಾಗುತ್ತದೆ ಎಂಬುದಾಗಿದೆ. ಮೊದಲಿಗೆ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಜ್ಯೋತಿಷ್ಯವು ಯಾರನ್ನೂ ಬಲವಂತವಾಗಿ ಡಾಕ್ಟರ್ ಮಾಡೋದಿಲ್ಲ. ಅದು ಕೇವಲ ವ್ಯಕ್ತಿಯಲ್ಲಿರುವ ಚಿಕಿತ್ಸಾ ಮನಸ್ಸು, ಸೇವಾಭಾವ ಮತ್ತು ಆರೋಗ್ಯ ಕ್ಷೇತ್ರದ ಒಲವು ಇವನ್ನ ಸೂಚಿಸುತ್ತದೆ. ಜ್ಯೋತಿಷ್ಯದಲ್ಲಿ ಡಾಕ್ಟರ್ ಯೋಗ ಅಂದರೆ ಕೇವಲ ಮೆಬಸ್ ಅಥವಾ ಸರ್ಜನ್ ಆಗೋದು ಮಾತ್ರ ಅಲ್ಲ, ಇದು ಬಹಳ ವಿಶಾಲ ಅರ್ಥ ಹೊಂದಿದೆ. ನರ್ಸ್, ಆಯುರ್ವೇದ ವೈದ್ಯ, ಯೋಗ ಥೆರಪಿಸ್ಟ್, ಸೈಕಾಲಜಿಸ್ಟ್, ಮೆಡಿಕಲ್ ರಿಸರ್ಚರ್, ಫಾರ್ಮಸಿಸ್ಟ್, ಹೆಲ್ತ್ ಕೌನ್ಸಿಲರ್ ಇವೆಲ್ಲವೂ ವೈದ್ಯಕೀಯ ಅಥವಾ ಹೀಲಿಂಗ್ ಕ್ಷೇತ್ರಕ್ಕೆ ಸೇರಿವೆ. ಅಂದರೆ ಡಾಕ್ಟರ್ ಯೋಗ ಎನ್ನುವುದು ರೋಗ ಗುಣಪಡಿಸುವ ಶಕ್ತಿ ಇರುವ ವೃತ್ತಿಗೆ ಸಂಬಂಧಿಸಿದ ಯೋಗ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಯೋಗವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಕುಂಡಲಿಯಲ್ಲಿನ ಕೆಲವು ಭಾವಗಳ ಪಾತ್ರ ತಿಳಿಯಬೇಕು. ವಿಶೇಷವಾಗಿ 6ನೇ ಭಾವ, 8ನೇ ಭಾವ, 10ನೇ ಭಾವ ಮತ್ತು 12ನೇ ಭಾವ ಬಹಳ ಮುಖ್ಯ. 6ನೇ ಭಾವವು ರೋಗ, ಶತ್ರು, ಸೇವೆ ಮತ್ತು ಚಿಕಿತ್ಸೆ ಸೂಚಿಸುತ್ತದೆ. 8ನೇ ಭಾವವು ಶಸ್ತ್ರಚಿಕಿತ್ಸೆ, ದೀರ್ಘಕಾಲೀನ ಅಥವಾ ಗುಪ್ತ ರೋಗಗಳು ಮತ್ತು ಸಂಶೋಧನೆಯನ್ನು ಸೂಚಿಸುತ್ತದೆ. 10ನೇ ಭಾವವು ವೃತ್ತಿ ಮತ್ತು ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನವನ್ನು ತೋರಿಸುತ್ತದೆ. 12ನೇ ಭಾವವು ಆಸ್ಪತ್ರೆ, ಸೇವಾ ಸಂಸ್ಥೆಗಳು, ಐಸಿಯು, ನಿದ್ರೆ ಮತ್ತು ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದೆ. ಈ ಭಾವಗಳ ನಡುವೆ ಬಲವಾದ ಸಂಪರ್ಕ ಇದ್ದರೆ ವೈದ್ಯಕೀಯ ಕ್ಷೇತ್ರದ ದಾರಿ ತೆರೆಯುತ್ತದೆ. ಇದೀಗ ಗ್ರಹಗಳ ಪಾತ್ರ ನೋಡೋಣ. ಪ್ರತಿ ಗ್ರಹವು ದೇಹದ ಒಂದು ಭಾಗ ಮತ್ತು ಒಂದು ವೈದ್ಯಕೀಯ ಗುಣವನ್ನು ಸೂಚಿಸುತ್ತದೆ. ಸೂರ್ಯನು ಅಥಾರಿಟಿ ಮತ್ತು ಶಸ್ತ್ರಚಿಕಿತ್ಸೆಯ ಶಕ್ತಿಯನ್ನು ಕೊಡುತ್ತಾನೆ. ಚಂದ್ರನು ಮನಸ್ಸು, ಆರೈಕೆ, ನರ್ಸಿಂಗ್ ಮತ್ತು ಭಾವನಾತ್ಮಕ ಚಿಕಿತ್ಸೆ ಸೂಚಿಸುತ್ತಾನೆ. ಮಂಗಳನು ಶಸ್ತ್ರಚಿಕಿತ್ಸೆ, ರಕ್ತ ಮತ್ತು ತುರ್ತು ಚಿಕಿತ್ಸೆಯ ಗ್ರಹ. ಬುಧನು ಡಯಾಗ್ನೋಸಿಸ್, ನರ ವ್ಯವಸ್ಥೆ ಮತ್ತು ವಿಶ್ಲೇಷಣಾ ಶಕ್ತಿಯನ್ನು ಕೊಡುತ್ತಾನೆ. ಗುರುವು ವೈದ್ಯ, ಆಯುರ್ವೇದ, ಜ್ಞಾನ ಮತ್ತು ನೈತಿಕ ಚಿಕಿತ್ಸೆ ಸೂಚಿಸುತ್ತಾನೆ. ಶುಕ್ರನು ಹಾರ್ಮೋನ್, ಗೈನಕಾಲಜಿ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ಗೆ ಸಂಬಂಧಿಸಿದ ಗ್ರಹ. ಶನಿಯು ದೀರ್ಘಕಾಲೀನ ರೋಗಗಳು, ಅಸ್ಥಿ ಸಮಸ್ಯೆಗಳು ಮತ್ತು ಶಿಸ್ತಿನ ಸೇವೆಯನ್ನು ಸೂಚಿಸುತ್ತಾನೆ. ರಾಹು ಆಧುನಿಕ ವೈದ್ಯಕೀಯ, ಟೆಕ್ನಾಲಜಿ, ರೇಡಿಯಾಲಜಿ ಮತ್ತು ಹೊಸ ವಿಧಾನಗಳನ್ನು ತೋರಿಸುತ್ತಾನೆ. ಕೇತು ಶಸ್ತ್ರಚಿಕಿತ್ಸೆ, ಆಲ್ಟರ್ನೇಟಿವ್ ಹೀಲಿಂಗ್ ಮತ್ತು ಆಕಸ್ಮಿಕ ಸಮಸ್ಯೆಗಳ ಗ್ರಹ. ಈಗ ಮುಖ್ಯವಾದ ಡಾಕ್ಟರ್ ಯೋಗ ಸಂಯೋಗಗಳ ಬಗ್ಗೆ ನೋಡೋಣ. ಗುರು ಮತ್ತು ಬುಧ ಒಟ್ಟಿಗೆ 6ನೇ ಭಾವದೊಂದಿಗೆ ಸಂಬಂಧ ಹೊಂದಿದ್ದರೆ ಅದನ್ನು ಕ್ಲಾಸಿಕ್ ಫಿಸಿಷಿಯನ್ ಯೋಗ ಎಂದು ಕರೆಯಲಾಗುತ್ತದೆ. ಇಂತಹವರು ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಎರಡರಲ್ಲೂ ಉತ್ತಮರಾಗಿರುತ್ತಾರೆ. ಮಂಗಳ ಮತ್ತು ಕೇತು 8ನೇ ಭಾವದೊಂದಿಗೆ ಸಂಬಂಧ ಹೊಂದಿದ್ದರೆ ಶಸ್ತ್ರಚಿಕಿತ್ಸೆಯ ಯೋಗ ಬಲವಾಗುತ್ತದೆ. ಇವರು ಸರ್ಜನ್ ಅಥವಾ ಎಮರ್ಜೆನ್ಸಿ ವೈದ್ಯರಾಗುವ ಸಾಧ್ಯತೆ ಹೆಚ್ಚು. ಚಂದ್ರ ಮತ್ತು ಶುಕ್ರ 12ನೇ ಭಾವದೊಂದಿಗೆ ಇದ್ದರೆ ನರ್ಸಿಂಗ್, ಮಹಿಳಾ ಆರೋಗ್ಯ, ಕೌನ್ಸೆಲಿಂಗ್ ಅಥವಾ ಆಸ್ಪತ್ರೆ ಸೇವೆಯಲ್ಲಿ ಯಶಸ್ಸು ದೊರೆಯುತ್ತದೆ. ಸೂರ್ಯ ಮತ್ತು ಮಂಗಳ 10ನೇ ಭಾವದೊಂದಿಗೆ ಬಲವಾಗಿದ್ದರೆ ಸರ್ಕಾರಿ ವೈದ್ಯ ಅಥವಾ ದೊಡ್ಡ ಆಸ್ಪತ್ರೆಯಲ್ಲಿ ಪ್ರಮುಖ ಸ್ಥಾನ ಸಿಗುತ್ತದೆ. ರಾಹು ಸಂಪರ್ಕ ಇದ್ದರೆ ಆಧುನಿಕ ಟೆಕ್ನಾಲಜಿ ಆಧಾರಿತ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅವಕಾಶ ಬರುತ್ತದೆ. ರಾಶಿಗಳ ಪಾತ್ರವೂ ಇಲ್ಲಿದೆ. ಕನ್ಯಾ ರಾಶಿ ಡಯಾಗ್ನೋಸಿಸ್ ಮತ್ತು ವಿಶ್ಲೇಷಣೆಗೆ ಬಹಳ ಸೂಕ್ತ. ವೃಶ್ಚಿಕ ರಾಶಿ ಶಸ್ತ್ರಚಿಕಿತ್ಸೆ ಮತ್ತು ಸಂಶೋಧನೆಗೆ ಸಹಕಾರಿ. ಮೀನ ರಾಶಿ ಹೀಲಿಂಗ್ ಮತ್ತು ಆಸ್ಪತ್ರೆ ಸೇವೆಗೆ ಸಂಬಂಧಿಸಿದೆ. ಕರ್ಕಾಟಕ ರಾಶಿ ಆರೈಕೆ ಮತ್ತು ನರ್ಚರಿಂಗ್ ಗುಣವನ್ನು ಕೊಡುತ್ತದೆ. ಮಕರ ರಾಶಿ ಶಿಸ್ತು, ತಾಳ್ಮೆ ಮತ್ತು ದೀರ್ಘಕಾಲ ಸೇವೆ ಮಾಡುವ ಶಕ್ತಿಯನ್ನು ಕೊಡುತ್ತದೆ. ಈ ರಾಶಿಗಳ ಪ್ರಭಾವ ಇದ್ದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಸುಲಭವಾಗುತ್ತದೆ. ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಸತ್ಯ ಹೇಳಬೇಕು. ಡಾಕ್ಟರ್ ಯೋಗ ಎಂದರೆ ಅವಕಾಶ, ಭರವಸೆ ಅಲ್ಲ. ಕುಂಡಲಿಯಲ್ಲಿ ಎಷ್ಟೇ ಬಲವಾದ ಯೋಗ ಇದ್ದರೂ ಕಠಿಣ ಅಧ್ಯಯನ, ಶ್ರಮ ಮತ್ತು ತ್ಯಾಗ ಇಲ್ಲದೆ ಡಾಕ್ಟರ್ ಆಗಲು ಸಾಧ್ಯವಿಲ್ಲ. ಜ್ಯೋತಿಷ್ಯ ದಾರಿ ತೋರಿಸುತ್ತದೆ, ಆದರೆ ನಡೆಯಬೇಕಾದದ್ದು ವ್ಯಕ್ತಿಯೇ. ಅದೇ ರೀತಿ ಯೋಗ ಸ್ವಲ್ಪ ದುರ್ಬಲವಾಗಿದೆ ಅಂದರೆ ಜೀವನದಲ್ಲಿ ಹೀಲಿಂಗ್ ಕ್ಷೇತ್ರವೇ ಇಲ್ಲ ಅಂದರ್ಥವಲ್ಲ. ಫಾರ್ಮಸಿ, ಲ್ಯಾಬ್, ಯೋಗ, ಆಯುರ್ವೇದ, ಹೆಲ್ತ್ ಕೌನ್ಸೆಲಿಂಗ್, ಮೆಡಿಕಲ್ ಟೀಚಿಂಗ್ ಅಥವಾ ಬರವಣಿಗೆ ಮೂಲಕವೂ ವ್ಯಕ್ತಿ ಸಮಾಜಕ್ಕೆ ಸೇವೆ ಮಾಡಬಹುದು.
ಅಂತಿಮವಾಗಿ ಒಂದು ಸಂದೇಶ. ಜ್ಯೋತಿಷ್ಯ ಭವಿಷ್ಯ ಹೇಳುವ ಶಾಸ್ತ್ರವಲ್ಲ, ಅದು ಜಾಗೃತಿಗೆ ಕೊಡುವ ಮಾರ್ಗದರ್ಶಿ. ಡಾಕ್ಟರ್ ಯೋಗ ಇದ್ದರೆ ಅದನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಶಿಕ್ಷಣಕ್ಕೆ ಶಿಸ್ತು ಕೊಟ್ಟು ಸೇವಾ ಮನಸ್ಸು ಬೆಳೆಸಿದರೆ ಮಾತ್ರ ನಿಜವಾದ ವೈದ್ಯರಾಗಬಹುದು. ಜ್ಯೋತಿಷ್ಯ, ಶಿಕ್ಷಣ ಮತ್ತು ಶ್ರಮ ಈ ಮೂರು ಸೇರಿದ್ದಾಗ ಮಾತ್ರ ಮಾನವ ಜೀವನಕ್ಕೆ ಅರ್ಥ ಬರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಮುಂದಿನ ಮಾಹಿತಿಗೆ ಪ್ರೇರಣೆ. ಧನ್ಯವಾದಗಳು.